ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾವು ಎಜುಕೇಶನಲ್ ಸೈಕಾಲಜಿಯಲ್ಲಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಇದ್ರ ಬಗ್ಗೆ MCQs ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನಾನು ನಿಮಗೆ ಆಲ್ರೆಡಿ ಹೇಳಿದಂತೆ HSTR, GPSTR, ಕ್ರೈಸ್ ಎಲ್ಲ ಎಕ್ಸಾಮ್ಸ್ಗಳಿಗೂ ಎಜುಕೇಶನಲ್ ಸೈಕಾಲಜಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಇದನ್ನ ಡೀಪ್ ಆಗಿ ನೋಡ್ಕೊಂಡ್ರೆ ಒಳ್ಳೆಯದು. ಓಕೆನಾ? ಎಸ್ಪೆಷಲಿ ಥಿಯರಿ ಬೇಸ್ಡ್ ಕ್ವೆಶ್ಚನ್. ಇವತ್ತು ನಾವು ಸಾಲ್ವ್ ಮಾಡುವಂತ ಎಲ್ಲಾ ಕ್ವೆಶ್ಚನ್ಗಳು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒನ್, ಹೂ ಪ್ರಪೋಸ್ಡ್ ದ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸಸ್? ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಅನ್ನುವಂತಹ ಥಿಯರಿಯನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅಥವಾ ಪ್ರತಿಪಾದಿಸಿದ್ದು? ಎ. ಜೀನ್ ಪಿಯಾಜೆ, ಬಿ. ಹೊವಾರ್ಡ್ ಗಾರ್ಡ್ನರ್, ಸಿ. B.F. ಸ್ಕಿನ್ನರ್, ಡಿ. ಅಲ್ಫ್ರೆಡ್ ಬೀನೆ. ನಿಮ್ಮ ಆನ್ಸರ್ ಅನ್ನ ಗೆಸ್ ಮಾಡ್ಕೊಳ್ಳಿ. ನಾನು ನನ್ನ ಆನ್ಸರ್ ಅನ್ನ ಏನ್ ಮಾಡ್ತೇನೆ, ಟಿಕ್ ಮಾಡ್ತಾ ಹೋಗ್ತೇನೆ. ಗೆಸ್ ಮಾಡ್ಕೊಂಡ್ರಿ ಅಂತ ಭಾವಿಸ್ತೇನೆ. ಆನ್ಸರ್ ಇಸ್ ಬಿ. ಹೊವಾರ್ಡ್ ಗಾರ್ಡನರ್. ಓಕೆನಾ? ಎಷ್ಟು ಜನರ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ನೀವೇ ನೋಟ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಗಾರ್ಡನರ್, ಇಂಟೆಲಿಜೆನ್ಸ್ ಈಸ್ ಎ. ಸಿಂಗಲ್ ಎಬಿಲಿಟಿ, ಬಿ. ಓನ್ಲಿ ಮ್ಯಾಥಮೆಟಿಕಲ್ ಎಬಿಲಿಟಿ, ಸಿ. ಅ ಸೆಟ್ ಆಫ್ ಡಿಫರೆಂಟ್ ಎಬಿಲಿಟೀಸ್, ಡಿ. ಓನ್ಲಿ ಲ್ಯಾಂಗ್ವೇಜ್ ಎಬಿಲಿಟಿ. ಗಾರ್ಡನರ್ ಅವರ ಪ್ರಕಾರ ಇಂಟೆಲಿಜೆನ್ಸ್ ಅಂದ್ರೆ ಏನಂತ ಕೇಳ್ತಾ ಇದ್ದಾರೆ. ನಿಮ್ಮ ಆನ್ಸರ್ ಅನ್ನ ನೀವು ಬೇಗ ಬೇಗ ಟಿಕ್ ಮಾಡ್ಕೊಳ್ಳಿ. ನನ್ನ ಆನ್ಸರ್ ಅನ್ನ ಹೇಳ್ತೇನೆ ನಾನೀಗ. ಆಪ್ಷನ್ ನಂಬರ್ ಸಿ, ಅ ಸೆಟ್ ಆಫ್ ಡಿಫರೆಂಟ್ ಎಬಿಲಿಟೀಸ್. ಓಕೆನಾ? ಎಸ್. ನೆಕ್ಸ್ಟ್, ಥರ್ಡ್ ಒನ್. A child who enjoys solving puzzles and mathematical problems shows A. Logical mathematical intelligence, B. Interpersonal intelligence, C. Musical intelligence, D. Spatial intelligence. ಇದರ ಆನ್ಸರ್ ಏನಪ್ಪಾ ಆಗಿದ್ರೆ A. Logical mathematical intelligence is the right answer. Next, fourth one. A child who enjoys reading, writing and storytelling has strong A. Musical intelligence, B. Linguistic intelligence, C. Spatial intelligence, D. Naturalistic intelligence. ಸೊ ಯಾವ್ದಾದ್ರೂ ಒಂದು ಮಗು ರೀಡಿಂಗ್ ಅಂದ್ರೆ ಓದೋದು, ಬರೆಯೋದು ಅಥವಾ ಕಥೆಯನ್ನ ಹೇಳುವಂತಹ ವಿಷಯದಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರೆ ಅದನ್ನ ನಾವು ಯಾವ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು ಅಂತ ಕೇಳ್ತಾ ಇದ್ದಾರೆ. ಅದನ್ನ ನಾವು ಬಿ. ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಕರಿಬಹುದು. ಓಕೆನಾ? ಎಸ್. ನೆಕ್ಸ್ಟ್, fifth one. Which intelligence is related to understanding maps, shapes and diagrams? ಸೊ ಮ್ಯಾಪು ಅಥವಾ ಆಕಾರ ಮತ್ತೆ ಡಯಾಗ್ರಾಮ್ಸ್ ಗಳ ಬಗ್ಗೆ ರಿಲೇಟೆಡ್ ಆಗಿರುವಂತಹ ಇಂಟೆಲಿಜೆನ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಇದರ ಆನ್ಸರ್ ಬಂದ್ಬಿಟ್ಟು ಬಿ. ಸ್ಪೇಷಿಯಲ್ ಇಂಟೆಲಿಜೆನ್ಸ್. ಓಕೆನಾ? ಎಸ್. ನೆಕ್ಸ್ಟ್, a child who learns best through role play and physical activities has ರೋಲ್ ಪ್ಲೇ ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಅದು ತುಂಬಾ ಇಂಟ್ರೆಸ್ಟ್ ಅನ್ನ ತೋರಿಸಿದ್ರೆ ಅದು ಯಾವ ಇಂಟೆಲಿಜೆನ್ಸ್ ಆಗತ್ತೆ?
A. Intrapersonal intelligence. B. Bodily kinesthetic intelligence. Naturalistic intelligence. Linguistic intelligence. ಇದರ ಆನ್ಸರ್ ಏನು ಆಗಿದ್ರೆ ಬಿ. ಬಾಡಿಲಿ ಕೈನೆಸ್ಟಿಕ್ ಇಂಟೆಲಿಜೆನ್ಸ್. ಓಕೆನಾ? ಎಸ್. ನೆಕ್ಸ್ಟ್ 7th one. A child who works well in groups and understands others' feelings has. ಈ ಒಬ್ಬ ಮಗು ಏನ್ ಮಾಡತ್ತೆ, ಈ ತುಂಬಾ ಜನ ಇದ್ದಾಗ ಸೋಷಿಯಲ್ ಆಗ್ಲಿಕ್ಕೆ ಇಷ್ಟಪಡತ್ತೆ. ಅಂದ್ರೆ ಎಲ್ಲರ ಜೊತೆನೂ ಆರಾಮಾಗಿ ಅದೇನ್ ಮಾಡತ್ತೆ, ಮಾತಾಡ್ಲಿಕ್ಕೆ ಇಷ್ಟಪಡತ್ತೆ, ಎಂಜಾಯ್ ಮಾಡ್ಲಿಕ್ಕೆ ಇಷ್ಟಪಡತ್ತೆ, ತಾನು ಒಂದು ಗ್ರೂಪ್ ನಲ್ಲಿ ಇರ್ಲಿಕ್ಕೆ ಇಷ್ಟಪಡತ್ತೆ. ಸಿಂಗಲ್ ಆಗಿರೋಕ್ಕಿಂತ ಒಂದು ಗ್ರೂಪ್ ನಲ್ಲಿ ಮಿಂಗಲ್ ಆಗ್ಲಿಕ್ಕೆ ಇಷ್ಟಪಡತ್ತೆ. ಅಂತಹ ಇಂಟೆಲಿಜೆನ್ಸ್ ಅನ್ನ ನಾವು ಏನಂತ ಕರಿಬಹುದು ಅಂತ ಇಲ್ಲಿ ಕ್ವಶನ್ ಇದೆ. A. Intrapersonal intelligence. B. Interpersonal intelligence. C. Spatial intelligence. Naturalistic intelligence. ಯಾವ್ದಾಗಿರ್ಬೋದು ಹಾಗಿದ್ರೆ? ಇದರ ಆನ್ಸರ್ ಬಂದ್ಬಿಟ್ಟು ಆನ್ಸರ್ ಬಿ. ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್. ಇಲ್ಲಿ ನೀವು ಡಿಫರೆನ್ಸ್ ಅನ್ನ ಗಮನಿಸಬೇಕು. ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಬಗ್ಗೆನೆ ತಾನು ಏನ್ ಮಾಡ್ಕೊಳ್ಳುವಂಥದ್ದು, ಅರ್ಥ ಮಾಡ್ಕೊಳ್ಳುವಂಥದ್ದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥದ್ದು. ಬಿ. ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ತಾನು ಗ್ರೂಪ್ ನಲ್ಲಿ ಬೇರೆಯವ್ರ ಜೊತೆ ಬೆರಿಬೇಕಾದ್ರೆ ಅವರ ಫೀಲಿಂಗ್ಸ್ ಗಳನ್ನ ಕನ್ಸಿಡರ್ ಮಾಡುವಂಥದ್ದು, ಅಥವಾ ಅವ್ರು ಯಾವ ತರ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ತಾನೇನ್ ಮಾಡುವಂಥದ್ದು, ಅವ್ರ ಜೊತೆ ಬಿಹೇವ್ ಮಾಡುವಂಥದ್ದು. ಅದನ್ನ ನಾವು ಇಂಟರ್ ಪರ್ಸನಲ್ ಅಂತ ಕರಿತೇವೆ. ಓಕೆನಾ? ಸೊ ಇಲ್ಲಿ ಆನ್ಸರ್ ಏನಾಗತ್ತೆ ಆಗಿದ್ರೆ ಬಿ. ಇಂಟರ್ ಪರ್ಸನಲ್ ಇಂಟೆಲಿಜೆನ್ಸ್. 8th one. Understanding one's own feelings and strength is called A. Linguistic intelligence. B. Musical intelligence. C. Interpersonal intelligence. D. Intrapersonal intelligence. ಈಗ ಮಾತ್ರ ನಾನು ನಿಮ್ಗೆ ಡಿಫರೆನ್ಸ್ ಅಂದೆ. ಒಬ್ಬ ವ್ಯಕ್ತಿ ತನ್ನ ಬಗ್ಗೆನೆ ತಾನು ಅರ್ಥವನ್ನ ಮಾಡ್ಕೊಳ್ಳುವಂಥದ್ದು, ಅಥವಾ ತನ್ನ ಫೀಲಿಂಗ್ಸ್ ಏನು ಅಂತ ಅವನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸೋದನ್ನ ನಾವು ಏನು ಹೇಳ್ಬಹುದು, ಇಂಟ್ರಾಪರ್ಸನಲ್ ಅಂತ ಕರಿಬಹುದು. ಸೊ ಇಲ್ಲಿ ಆನ್ಸರ್ ಸಹ ಏನಾಗತ್ತೆ, ಆಪ್ಷನ್ ನಂಬರ್ ಡಿ. Intrapersonal intelligence is the right answer. Next. Which activity is most suitable for developing linguistic intelligence? Linguistic ಅಂದ್ರೆ ಏನು? It's related to language. ಅದರ ಇಂಟೆಲಿಜೆನ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಬೇಕು, ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದ್ರೆ ಯಾವ ಆಕ್ಟಿವಿಟಿ ಸೂಟೇಬಲ್ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. A. Storytelling. B. Gardening. C. Dancing. D. Map reading. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು A. Storytelling ಆಗತ್ತೆ ಅಲ್ವಾ? ಎಸ್. ನೆಕ್ಸ್ಟ್ 10th one. Which activity is most appropriate for a child with naturalistic intelligence? ಒಬ್ಬ ಮಗುವಿಗೆ ನ್ಯಾಚುರಲಿಸ್ಟಿಕ್ ಆಕ್ಟಿವಿಟಿ ತುಂಬಾ ಸೂಟೇಬಲ್ ಅಂತ ಅನಿಸ್ಲಿಕ್ಕೆ ಯಾವ ಆಕ್ಟಿವಿಟಿಯನ್ನ ಅದು ಮಾಡಬೇಕು? ಇಲ್ಲಿ ಕೆಳಗೆ ಕೊಟ್ಟಿರುವಂತ ಆಕ್ಟಿವಿಟೀಸ್ ಅಲ್ಲಿ A. Solving algebraic equations. B. Writing an essay. C. Singing a song. D. Identifying different leaves. So option number D. Identifying different leaves is the correct answer. So ಇಲ್ಲಿ ನಾನು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಲ್ಲಿ 10 ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡಿದ್ದೇನೆ. ಈ 10 ಕ್ವೆಶ್ಚನ್ಸ್ ಇಂಪಾರ್ಟೆಂಟೇ ಆಗಿರುತ್ತೆ. ನಿಮ್ಗೆ ಒಂದು ಹುವಾರ್ಡ್ ಗಾರ್ಡ್ನರ್ ಅವರ
ಮಲ್ಟಿಪಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಅವರ ಥಿಯರಿಯನ್ನ ಒಮ್ಮೆ ಓದಿ ನಂತರ ಇದನ್ನ ಸಾಲ್ವ್ ಮಾಡಿದ್ರು ಓಕೆ. ಇಲ್ಲಾಂದ್ರೂ ನಿಮ್ಗೊಂದು ಐಡಿಯಾ ಬರುತ್ತೆ, ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ರಿಲೇಟೆಡ್ ಏನಿದೆ ಅಲ್ವಾ, ಅದನ್ನ ನೀವು ಕಂಡು ಹಿಡ್ಕೊಂಡ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸ್ಟಿಲ್ ಅವರ ಥಿಯರಿಯನ್ನ ಓದೋದ್ರಿಂದ ನಿಮ್ಗೆ ಇನ್ ಡೆಪ್ತ್ ನಾಲೆಜ್ ಸಿಗತ್ತೆ. ಹಾಗೆ ನೆಕ್ಸ್ಟ್ ನಾನು ಗಿಫ್ಟೆಡ್ ಚಿಲ್ಡ್ರನ್ ಅಥವಾ ಬೇರೆ ಯಾವ್ದಾದ್ರು ಟಾಪಿಕ್ ಮೇಲೆ ಏನ್ ಮಾಡ್ತೇನೆ, ಎಜುಕೇಶನಲ್ ಸೈಕಾಲಜಿಯನ್ನ MCQ ಜೊತೆಗೆ ತಗೊಂಡ್ ಬರ್ತೇನೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ದಯವಿಟ್ಟು ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಮುಂದಿನ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ಸಿಗತ್ತೆ. ಸೊ ಯಾರೆಲ್ಲ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರಿಗೆ ಎನ್ಕರೇಜ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ನಿಮ್ಗೆ ಅವರು ಕೊಡುವಂತ ಕಂಟೆಂಟ್ ಇಷ್ಟ ಆದ್ರೆ. ಓಕೆನಾ? ಓಕೆ, ಬಾಯ್ ಬಾಯ್.